ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಹಾಡು ಮುಗಿದ್ರು ಅವಳು ನೋಟದಲ್ಲೇ ತನ್ನ ಮೊಗ ನೋಡ್ಕೊಳ್ತಾ ನಿಂತು ಬಿಟ್ಟಿದ್ದ. ಎಲ್ಲರ ಚಪ್ಪಾಳೆಯ ಸದ್ದಿಗೆ ಎಚ್ಚರವಾದವನ ವರ್ತನೆಗೆ ಏನೊಂದು ನುಡಿಯದೆ ಮೇಲ್ನೋಟಕ್ಕೆ ನಗುತ್ತಾ ಸುಮ್ಮನಾದಳು ಚಾರು. ಅದ್ದೂರಿಯಾಗಿ ತಯಾರಾಗಿದ್ದ ರಿಸೆಪ್ಷನ್ ಊಟಕ್ಕೆ ಸರಿತ ಸಾಲಲ್ಲಿ ಗೆಸ್ಟ್ಗಳು ಊಟ ಮುಗಿಸ್ಕೊಳ್ತಿದ್ರು. ಸುಮಾರು 4 ರೀತಿಯ ಸಿಹಿ, 6-7 ಪಲ್ಯ, 1-5 ರೀತಿಯ ಸ್ಟಾರ್ಟರ್ಸ್, ಗೀ ರೈಸ್, ಕುರ್ಮಾ, ಅನ್ನ, ಸಾಂಬಾರ್, ಅನ್ನ ರಸಂ, ಹಪ್ಪಳ, ಉಪ್ಪಿನಕಾಯಿ, ಫ್ರೂಟ್ ಐಸ್ ಕ್ರೀಮ್, ಹಾಗೆ ತಾಂಬೂಲ. ಮದ್ವೆ ಊಟ ಮಿಸ್ ಆಗಿತ್ತು ಅಂದವರು ಮಿಸ್ ಮಾಡದೆ ಊಟ ಮಾಡಿ. ಇವತ್ತು ಊಟ ಮುಗಿಸ್ಕೊಂಡು ಎಲ್ಲರೂ ಹೊರಡುವ ಹೊತ್ತಾಗಿತ್ತು. ಹಾಗೆ ಎಲ್ಲರೂ ಜಾಗ ಖಾಲಿ ಮಾಡುತ್ತಾ ಕೊನೆಯ ಸಾಲಲ್ಲಿ ಗಂಡು ಹೆಣ್ಣನ್ನು ಊಟಕ್ಕೆ ಕರ್ಕೊಂಡು ಬಂದ್ರು. ಅಲ್ಲೂ ಸಹ ಆಕೆಗೆ ತಿನ್ನಿಸುವ ಪೋಸ್ ಕೊಟ್ಟು ಫೋಟೋ ತೆರೆಸ್ಕೊಂಡಿದ್ದ ಬೀಬಿ. ಅವಳಿಗೂ ತಿನ್ಸು ಎಂದು ಕೇಳ್ಕೊಂಡು ಪೋಸ್ ಕೊಡ್ಸ್ಕೊಂಡಿದ್ದ. ಎಲ್ಲ ಮುಗಿದು ಎಲ್ಲರಿಗೂ ಬಿಡುವು ಸಿಗುವ ವೇಳೆ 11:30 ಆಗಿತ್ತು. ಹೇಗಿದ್ರು ಅವ್ರದೇ ಹೋಟೆಲ್ ಆಗಿದ್ದ ಕಾರಣ ಅಲ್ಲೇ ವರ್ಮಾ ಕುಟುಂಬದವರು ಉಳಿದುಕೊಳ್ಳುವ ಆಲೋಚನೆ ಮಾಡಿದ್ರು. ಅಮ್ಮ ಊಟ ಮುಗಿಸ್ಕೊಂಡು ಅಲ್ಲೇ ಉಳಿದ್ಲು. ಹಾಗೆ ಸಂತು ಕೂಡ ಅಲ್ಲೇ ಉಳ್ಕೊಂಡಿದ್ದ, ಏನೋ ಕುತಂತ್ರ ಮಾಡಲು. ಎಲ್ಲ ಮುಗಿದು ಲಕ್ಕಿ ಚಾರು ಇಬ್ರಿಗೂ ಬಿಡುವು ಸಿಕ್ಕಿದ ಸಮಯಕ್ಕೆ, ವೈಫಿ ನೀನು ಹೋಗಿ ರೆಸ್ಟ್ ಮಾಡು, ನನಗೆ ಆಗ್ಲಿಂದ ಕಾಲ್ ಬರ್ತಾನೆ ಇದೆ, ಚೆಕ್ ಮಾಡಿ ಬರ್ತೀನಿ, ನೀನು ತುಂಬಾ ಟಯರ್ಡ್ ಆಗಿರ್ತೀಯ ಎಂದು ಹೋಗುತ್ತಾನೆ ಲಕ್ಕಿ. ಅವನೋದ ಮೇಲೆ ಬಟ್ಟೆ ಬದಲಿಸಿ ಬಿಡಬೇಕು ಎಂದು ಲಿಫ್ಟ್ನಲ್ಲಿ ತನ್ನ ರೂಮಿನತ್ತ ಬರುತ್ತಿದ್ದ ಚಾರುನ ನೋಡುತ್ತಾ ಅವಿತಿದ್ದ ಆಕಾಶ್. ಉದ್ದವಿದ್ದ ಗೌನ 2 ಕೈಗಳ ಮೇಲೆತ್ತಿಡಿಯುತ್ತಾ ಹೆಜ್ಜೆ ಸಾಗಿಸಿದ್ದವಳ ಕಾಲು ಜಾರಲೇಬೇಕು ಎನ್ನುವ ರೀತಿ ಒಂದು ಬಾಟಲ್ ಕೊಬ್ಬರಿ ಎಣ್ಣೆ ಚೆಲ್ಲಿದ್ರು ಯಾರು. ಅದರಂತೆಯೇ ಜಾರಿದವಳು ಅಮ್ಮ ಎಂದು ಬಿದ್ದಾಗ ಅವಳು ಬೀಳುವುದಕ್ಕೆ ಕಾಯುತ್ತಿದ್ದ ಹಾಗೆ ತಕ್ಷಣ ಓಡಿ ಬರುವ ಸಂತೋಷ್ ಏನಾಯ್ತು ಚಾರುಣ್ಯ ಎಂದು ಕೈ ಕೊಟ್ಟು ಮೇಲೆಬ್ಬಿಸಲು ಕೈ ಚಾಚಿದ್ದ. ಇದೆಲ್ಲವೂ ಪ್ರೀ ಪ್ಲಾನ್ ಎಂದು ಯಾರು ಹೇಳ್ತಾರೆ? ಯಾರು ಊಹೆ ಕೂಡ ಮಾಡಿರೋದಿಲ್ಲ ಅಲ್ವಾ? ಇವರು ಎಡಗಡೆ ಬದಿಯಲ್ಲಿ ನಿಂತಿರುವಾಗ ಬಲಬದಿಗೆ ಫೋನ್ ಹಿಡಿದು ಬಂದಿದ್ದ ಬೀಬಿ. ಇಬ್ಬರ ನಡುವೆ 20 ರೂಮುಗಳ ಅಂತರ. ಯಾರು ಎಣ್ಣೆ ಚೆಲ್ಲಿದ್ದಾರೆ, ಕಾಣಿಸ್ಲಿಲ್ಲ ಎಂದು ಹೇಳಲು ಟ್ರೈ ಮಾಡಿ ಆಕೆಗೆ ಅವನ ಸಹಾಯ ಬೇಕೆಂದು ಗೊತ್ತಾದಾಗ ಇಷ್ಟವಿಲ್ಲದಿದ್ರೂ ಅವನ ಕೈಗೆ ಕೈ ಸೇರಿಸುತ್ತಾಳೆ ಚಾರು. ಅವಳು ಕೈ ಸೇರಿಸಿದಾಗ ನಗುತ್ತಾ ತನ್ನ ಎಡಗೈನಲ್ಲಿ ಹೆಬ್ಬೆಟ್ಟು ಮೇಲೆ ತೋರುವ ಸಂತು ಏನನ್ನೋ ಸನ್ನೆ ಮಾಡಿದ್ದ ಆಕಾಶ್ಗೆ. ಅವನ ಸನ್ನೆ ನೋಡಿ ಮಾತು ಶುರು ಮಾಡಿದ್ದ ಆಕಾಶ್. ಸರ್, ಈಗ ಕೇಳಿಸ್ತಿದ್ಯಾ ಎಂದು ಬಿಬಿ ಜೊತೆ ಹೊಸ ನಂಬರ್ನಿಂದ ಕಾಲ್ನಲ್ಲಿದ್ದ. ಯಸ್ ಹೇಳಿ ಎಂದು ಬಿಬಿ ಮಾತಾಡಲು ಆರಂಭಿಸಿದ. ಸರ್, ಇದು ಬ್ಯೂಟಿ ಪ್ರಾಡಕ್ಟ್ಸ್ ಕಂಪನಿ, AMG ಕಂಪನಿ. ನೀವು ಓಕೆ ಅಂದ್ರೆ ನಾವು ನಾಳೆ ಆಫೀಸಿಗೆ ಬರ್ತೀವಿ ಎಂದು ಮಾತಾಡುತ್ತಾ ಬಿಬಿ ಕಡೆ ನೋಡಿ, ಕೇಳಿಸ್ತಿಲ್ವಾ ಸರ್? ಸರ್, ನೆಟ್ವರ್ಕ್ ಇರೋ ಜಾಗದ ಕಡೆಗೆ ಬನ್ನಿ, ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ನೆಟ್ವರ್ಕ್ ಕಡೆ ಬನ್ನಿ ಎಂದಾಗ, ನನಗೆ ಸರಿಯಾಗಿ ಕೇಳಿಸ್ತಿದ್ದ ಕಣ್ರಿ, ನಿಮ್ದೇ ಪ್ರಾಬ್ಲಮ್, ಸರಿ ಹೇಳಿ ವೈಟ್ ಎಂದು ಸಂತೋಷ್ ಹಾಗೂ ಚಾರು ಇದ್ದ ಕಡೆಗೆ ತಿರುಗಿ, ಈಗ ಎನ್ನುತ್ತಾ ತನ್ನೆದುರಿಗೆ ದೂರದಲ್ಲಿ ಕಾಣುತ್ತಿದ್ದ ಸಂತು ಕಡೆ ನೋಡಲು, ಹಾಗೆ ಸಂತು ಬೇಕೆಂದೇ ಅವಳ ಕೈ ಹಿಡಿದು ಜೋರಾಗಿ ಅವನ ಮೇಲೆ ಎಳೆದುಕೊಳ್ಳಲು ಒಂದೇ ಆಗಿತ್ತು. ಎಣ್ಣೆ ಬಿದ್ದ ಕಾರಣ ಚಾರು ಅವನ ಸಹಾಯ ಪಡೆದಳೆನ್ನುವುದು ತಿಳಿಯದ ಬೀಬಿ ಆಕೆ ಸಂತೂನ ಅಪ್ಪಿದ್ದು ನೋಡಿ ಕಣ್ಣು ಕೆಂಪಾಗಿಸಿಕೊಂಡಿದ್ದ. ಅವನನ್ನ ನೋಡಿದ ಆಕಾಶ್, ಓಹ್, ಫಸ್ಟ್ ಪ್ಲಾನ್ ಸಕ್ಸಸ್ ಎನ್ನುವಂತೆ ಕರೆ ಕಟ್ ಮಾಡಿದ್ದ. ಅವಳು ಅವನನ್ನ ಅಪ್ಪಿದಾಗ ಅವಳ ನೆಕ್ ಬಟ್ಟೆಯನ್ನ ತನ್ನ ಕೋಟ್ ಬಟನ್ಗೆ ಬೇಕೆಂದೇ ಸಿಕ್ಕಿಸಿಕೊಳ್ಳುವ ಸಂತು ಆಕೆ ದೂರ ಸರಿದಾಗ ಬೇಕೆಂದೇ ಹತ್ತಿರ ಎಳೆದುಕೊಂಡಿದ್ದ ಅವಳ ನಡು ಬಳಸಿ. ಆದರೆ ಆ ತುದಿಯಲ್ಲಿದ್ದವನಿಗೆ ಇದೆಲ್ಲವೂ ಚಾರು ಅಪ್ಪಣೆಯ ಜೊತೆಗೆ ನಡೆಯುತ್ತಿದೆ ಎಂದು ತಪ್ಪಾಗಿ ಕಂಡಿತ್ತು. ಮುಷ್ಟಿ ಬಿಗಿ ಹಿಡಿದು ದವಡೆ ಕಚ್ಚಿದ್ದ ಬೀಬಿ. ಏನಿದು ಸಂತೋಷ್ ಎಂದು ದೂರ ಸರಿಯುವ ಪ್ರಯತ್ನ ಮಾಡಿದಾಗ ಚಾರು, ನಿಮ್ ಬಟ್ಟೆ ನನ್ನ ವಾಚ್ಗೆ ಸಿಕ್ಕಾಕೊಂಡಿದೆ ಚಾರುಣ್ಯ, 2 ಮಿನಿಟ್ಸ್ ತೆಗಿತೀನಿ ಎನ್ನುತ್ತಾ ತೆರೆಯುವ ನಾಟಕ ಮಾಡತೊಡಗಿದ್ದ ಸಂತು. ಅವಳಿಗೆ ಅವನಿಂದ ದೂರ ಸರಿಯೋ ಅವಕಾಶ ಕೊಡ್ಲಿಲ್ಲ. ಅವಳಿಗೇನ್ ಗೊತ್ತು ಈತನ ನೀಚ ಬುದ್ಧಿ. ಎಲ್ಲವನ್ನ ದೂರದಿಂದ ನೋಡುತ್ತಿದ್ದ ಬೀಬಿ ಅಲ್ಲಿಗೆ ಬಂದು ಪರಿಶೀಲಿಸಿದ್ದರೆ ಎಲ್ಲವೂ ಸರಿಯಾಗಿ ತಿಳಿದಿತ್ತೋ ಏನೋ. ಆದ್ರೆ ಏನೊಂದು ನುಡಿಯದೆ ಕೈಯಲ್ಲಿದ್ದ ಫೋನ್ ಎತ್ತು ಬಿಸಾಕಿ ರೂಮ್ ಸೇರಿದ. ರೂಮ್ಗೆ ಬಂದವ ಫ್ರಿಡ್ಜ್ ತೆರೆದು ಗಂಟಲ್ಗತ್ತ ಕಾಕ್ಟೇಲ್ ಕುಡ್ದಿದ್ದ. ಅವಳು ಸಂತೂನ ಅಪ್ಪಿದ ದೃಶ್ಯ, ಹಾಗೆ ಸಂತು ಅವಳ ನಡು ಬಳಸಿ ಅವಳನ್ನ ಮತ್ತಷ್ಟು ಹತ್ರಕ್ಕೆ ಎಳೆದುಕೊಂಡಿದ್ದು ಕಣ್ಣ ಮುಂದೆಯೇ ಬರುತ್ತಿರಲು ಅದೇ ಗ್ಲಾಸ್ ಎತ್ತು ಕುಕ್ಕಿದ್ದ. ಹಾಕಿದ್ದ ಸೂಟ್ ತೆರೆದು ಬಿಸಾಕಿದ. ಕಾಲರ್ ಬಟನ್ ತೆರೆದು ಟೇಬಲ್ನ ಬರಿಗೈಯಲ್ಲಿ ಗುದ್ದಿ ಗಾಯ ಮಾಡ್ಕೊಂಡಿದ್ದ.
ಏನಿದು ಸಂತೋಷ್, ಬಿಡಿ ನಾನು ತೆಗಿತೀನಿ ಎಂದು ಸಿಡುಕುತ್ತಾ ಅದನ್ನ ತೆರೆದು ದೂರ ನಿಂತವಳು, ಛೇ ಆಳದ ಹೆಣ್ಣೆ, ಯಾರು ಚೆಲ್ಲಿದ್ರೋ ಏನೋ ಎಂದು ಬೈಕೊಂಡು ಒಂದ್ ನಿಮಿಷವೂ ಅಲ್ಲಿ ನಿಲ್ಲದೆ ರೂಮಿಗೆ ಹೋದಳು ಚಾರು. ಅವಳು ಹೋದ ಮೇಲೆ ಸಂತು ಬಳಿ ಬರುವ ಆಕಾಶ್, ಬ್ರೋ ಪ್ಲಾನ್ ಸಕ್ಸಸ್. ನಿಮ್ ಜಾಗದಲ್ಲಿ ಬೇರೆ ಯಾರನ್ನ ಇದ್ದಿದ್ರೆ ಬೀಬಿ ಮುಖ ಮೂತಿ ಪಂಚ್ ಮಾಡ್ತಿದ್ದ, ಬಟ್ ನೀವಿದ್ದಕ್ಕೆ ಚಾರು ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ ಪಕ್ಕ ಎಂದಾಗ, ಅದೇ ಬೇಕಿರೋದು. ಪೋಸ್ ಕೊಡ್ತಿದ್ದ ಅಲ್ವಾ, ಈಗ ಅವಳ ಮನ್ಸಲ್ಲಿ ನಾನಿದ್ದೀನಿ ಅಂತ ಜಗಳ ಮಾಡ್ತಾನೆ. ಆ ಚಾರು ಕೋಪದಲ್ಲಿ ಹೌದು ಅಂತ ಒಪ್ಕೊಳ್ತಾಳೆ. ಇವತ್ತೊಪ್ಪಿಲ್ಲ ಅಂದ್ರೂ ಇಲ್ದೇ ಇರೋದು ಹೇಳ್ತಾನೇ ಇದ್ರೆ ಎಂತಹ ಅಮಾಯಕರಿಗಾದ್ರೂ ಕೋಪ ಬರುತ್ತೆ. ಇನ್ ಚಾರುಣ್ಯಾಗ ಬರಲ್ವಾ? ಬಂದೇ ಬರುತ್ತೆ. ಸೊ ಅಲ್ಲಿಗೆ ಇನ್ನ 80 ದಿವಸ ಈ ಸಂಬಂಧ ಉಳಿಯಲ್ಲ. ನನ್ನ ಚಾರು ನನ್ನ ಕೈಗೆ ಎನ್ನುವ ಸಂತು ಮಾತಿಗೆ ಎಸ್, ಆಗ ನನ್ನ ದಿಯ ಮದ್ವೆ ನಡೆಯಲ್ಲ. ಸೊ ನನ್ನ ಲೈಫ್ ನನ್ನ ಕೈಗೆ ಎಂದು ನಕ್ಕಣ್ಣು ಆಕಾಶ್. ರೂಮ್ ಕಡೆಗೆ ಬರುವ ಚಾರು ಸೊಂಟ ಹಿಡ್ಕೊಂಡು, ಅಮ್ಮ ಜೋರಾಗಿ ಬಿದ್ದಿದ್ದೀನಿ, ಸೊಂಟ ಪೂರ್ತಿ ನೋಯ್ತಿದೆ. ಯಾರು ಎಣ್ಣೆ ಚೆಲ್ಲಿದ್ರು? ಆ ಜಾಗದಲ್ಲಿ ಹಸುರ ಇದ್ದಿದ್ರೆ ಇದನ್ನೇ ದೊಡ್ಡ ರಾಮಾಯಣ ಮಾಡಿ ಎಣ್ಣೆ ಚೆಲ್ದವ್ರನ್ನ ಹೋಟೆಲ್ನಿಂದ ಓಡಿಸ್ತಿದ್ದ. ತಲೆ ಕೆಟ್ಟಿದ್ರೆ ನನ್ನ ಹೊತ್ಕೊಂಡು ಬರ್ತಿದ್ದ ಎಂದು ತನ್ನಷ್ಟಕ್ಕೆ ಮಾತಾಡ್ಕೊಂಡು ನೋವು ಭರಿಸುತ್ತಾ ತನ್ನ ಗೌನ್ಗೆ ಅಂಟಿದ ಎಣ್ಣೆ ನೋಡಿ, ಛೆ ಎಷ್ಟು ಕಾಸ್ಟ್ಲಿ ಬಟ್ಟೆ, ನೆಟ್ಟಿಗೆ ನೋಡ್ಕೊಳ್ಳೋಕೆ ಬರಲ್ಲ ಅಂತ ಹಸುರ ಬೈಕೋಬಹುದು, ನೀಟಾಗಿ ವಾಶ್ ಮಾಡ್ಕೊಡ್ಬೇಕು ಎಂದುಕೊಂಡು ರೂಮ್ ಬಾಗಿಲು ತೆರೆದಾಗ ಟೇಬಲ್ ಬಳಿ ಕೂತ್ ಪೆಗ್ಗಿಳಿಸುತ್ತಿದ್ದ ಬೀಬಿ ಕಂಡನು. ಯಾವ ರಾತ್ರಿ ಕೂಡ ಕುಡಿಯೋದು ಬಿಡಲ್ಲ ಅಲ್ವಾ ನೀನು? ಅದೆಷ್ಟು ಕುಡಿತೀಯಾ? ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ರೂಮಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿಸ್ಬೇಕು ಅನ್ಸುತ್ತೆ ಎನ್ನುತ್ತಾ ಮಾಮೂಲಿಯಾಗಿ ಮಾತಾಡ್ಕೊಂಡು ಚೇಂಜ್ ರೂಮ್ ಕಡೆ ಹೋದಳು. ರೆಪ್ಪೆ ಬಡಿತಿಲ್ಲ ಇವನು, ಕೈಯಲ್ಲಿ ರಕ್ತ ಸೋರ್ತಿತ್ತು. ಕುಡಿದು ಸಾಕಾದ ರೀತಿ ಕೈಯಲ್ಲಿ ಗ್ಲಾಸ್ ಹಿಡಿದು ತಿರುಗಿಸುತ್ತಾ ಅವಳು ಸಂತೂನ ಅಪ್ಪಿದ್ದು ಮತ್ತೆ ಮತ್ತೆ ನೆನೆಯುತ್ತಿದ್ದ. ಕಣ್ಣಾರೆ ನೋಡಿದ್ರೂ ಪ್ರಾಮಾಣಿಸಿ ನೋಡು ಎನ್ನೋದು ಮರ್ತು ಬಿಟ್ಟಿದ್ದ. ನನಗೆ ಐಷಾರಾಮಿ ಬಟ್ಟೆ ಒಡವೆ ಏನು ಬೇಕು ಅನ್ಸೋದಿಲ್ಲ ಹಸುರ. ಆ ಗೌನ್ ಹಾಕಿ ಯಾವಾಗ ತೆಗ್ದು ಹಾಕ್ತೀನೋ ಅನಿಸ್ತಿತ್ತು. ಸಾಕಾಯ್ತು. ಈ ತೆಳ್ಳಗಿರೋ ಕುರ್ತಿ, ಬಿಡುವು ಕೊಡೋ ಸಣ್ಣ ಓಲೆ ಮುಂದೆ ನಿನ್ನ ಆ ಕಾಸ್ಟ್ಯೂಮ್ ನನಗೆ ಹಿಡ್ಸಲ್ಲ ಎನ್ನುತ್ತಾ ಮಾತಾಡ್ಕೊಂಡು ರೂಮ್ ಹೊರಗಡೆ ಬಂದು ಕನ್ನಡಿ ಮುಂದೆ ನಿಂತು ತಲೆ ಕೂದಲು ಬಾಚುತ್ತಾ ಅವನತ್ತ ನೋಡಿ, ಏನು ಮಿಸ್ಟರ್ ಬಿಬಿ ಏನೋ ಮಾತಾಡ್ತಾ ಇಲ್ಲ? ಕುಡ್ದಾಗ ಕೂಡ ನೀವು ಫುಲ್ ಸೈಲೆಂಟ್ ಇರಲ್ಲ ಅಲ್ವಾ ಎಂದು ನಗುಮುಖದಲ್ಲೇ ಅವನತ್ತ ನೋಡುತ್ತಾ ನೆಲದಲ್ಲಿ ಬಿದ್ದಿದ್ದ ಗಾಜಿನ ಚೂರು, ಅವನ ಸೂಟ್ ಹಾಗೆ ಡ್ರಿಂಕ್ಸ್ ಬಾಟಲ್ ಕಂಡು ಏನೋ ಅನುಮಾನ ಬಂದ ಹಾಗೆ, ನಿಂಗೆ ರೂಮ್ ನೀಟಾಗಿಡೋಕೆ ಬರಲ್ವಾ? ಇದೆಲ್ಲ ಬೀಳ್ಸಿದ್ಯಾ ಎಂದು ಕೊಂಚ ಮುಂದೆ ಬಂದು ಅವನ ಸೂಟ್ ಎತ್ತಿಟ್ಟು ಹಾಗೆ ಗ್ಲಾಸ್ ಬಾಟಲ್ ಎತ್ತಿಡುತ್ತಾ ನೆಲದ ಮೇಲೆ ಬಿದ್ದಿದ್ದ ರಕ್ತದ ಕಲೆ ನೋಡಿ ಗಾಬರಿಯಿಂದ ಅವನನ್ನ ನೋಡಲು ಕೈಯಿಂದ ರಕ್ತ ಹೊರಬಂದಿದೆ ಎಂದು ತಿಳಿಯಿತು. ಅವನ ಬಳಿ ಬಂದು ಅವನ ಕೈ ಹಿಡಿದು, ಲಕ್ಕಿ ಏನಾಯ್ತು ಏನಾಯ್ತು ಲಕ್ಕಿ, ಏನಿದು ಎಂದು ಫಸ್ಟ್ ಏಡ್ ಮಾಡಲು ಬಾಕ್ಸ್ ಹುಡುಕಿ ಅದು ಸಿಗದೇ ಇದ್ದಾಗ ಅವಳ ಕುರ್ತಿಯ ತುದಿಯಲ್ಲಿ ಒಂದಷ್ಟು ಬಟ್ಟೆ ಹರಿದು ಕೈಗೆ ಕಟ್ಟುತ್ತಾ, ಏನಾಯ್ತು ಲಕ್ಕಿ, ಯಾಕೆ ಹೀಗಾಗಿದೆ ಹೇಳು ಎಂದು ಕಾಳಜಿಯಿಂದ ಕೇಳಲು ಅವಳು ಕಟ್ಟಿದ ಬಟ್ಟೆ ಕಿತ್ತು ಬಿಸಾಕಿದ ಬೀಬಿ. ಏನೂ ಮಾತಾಡದೆ ಅವಳನ್ನ ದಿಟ್ಟಿಸುತ್ತಾ ಕೂತಿದ್ದ. ಅವನ ವಿಚಿತ್ರ ವರ್ತನೆಗೆ ಗಾಬರಿಯಾದ ಚಾರು, ಏನಾಯ್ತು ನಿಂಗೆ? ಬೆಳಿಗ್ಗೆಯಿಂದ ನೆಟ್ಟುಗೆ ಎದ್ದೆ, ಜುಮ್ ಅಂತ ರೆಡಿಯಾಗಿ ನಿಂಗೆ ಹೇಗ್ ಬೇಕೋ ಹಾಗೆ ಎಂಜಾಯ್ ಮಾಡಿದೆ, ಈಗ ಯಾಕೆ? ಯಾವ ರೋಗ ಬಂತು? ಕೈಗೆ ಹೀಗೆಲ್ಲ ಮಾಡ್ಕೊಂಡು ಕುಡಿತಿದ್ಯಾ ಎನ್ನುತ್ತಾ ಮತ್ತೆ ಬಟ್ಟೆ ಕಟ್ಟುವ ಸಾಹಸ ಮಾಡಿದ್ಲು. ವಾವ್, ಅದೆಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತೀಯ, ಸತ್ಯಯುಗದ ಸತಿ ಎಂದಾಗ ಕೋಪಗೊಳ್ಳುವ ಚಾರು, ಕುಡ್ದಿರೋದು ಹೆಚ್ಚಾಗಿದ್ಯಾ, ಬಾಯಿಗೆ ಬಂದಿದ್ದು ಬಡ್ಕೋಬೇಡ ಎಂದು ಬೈದರೂ ಅವನ ಮೇಲೆ ವಿಚಿತ್ರ ಕಾಳಜಿ ಇತ್ತು ಅವಳಿಗೆ. ಅದಕ್ಕೆ ಪುನಃ ಅವನ ಕೈ ಮುಟ್ಟಲು ಕೂತಿದ್ದವ ಎದ್ದು ನಿಂತನು. ಅಸುರ ನೋಟದಲ್ಲಿ ಸುಡುವ ಹಾಗೆ ದೃಷ್ಟಿಯುದ್ಧ ನಡೆಸಿದ. ಏನಾಯ್ತು ನಿಂಗೆ? ಮತ್ತದೇ ಪ್ರಶ್ನೆ ಅವಳದು. ನೆಟ್ಟಾಗಿದ್ದವನ ಬದಲಾವಣೆಗೆ ಅಚ್ಚರಿಯಾಗಿದೆ ಅವಳಿಗೆ. ಇದೆಲ್ಲ ಮಾಡೋ ಡ್ರಾಮಾ ಯಾಕೆ ಮಾಡ್ತಿದ್ಯಾ? ನಿಂಗೆ ನಾನು ಮುಟ್ಟಿದ್ರೆ ಚೇಳ್ ಹೋದ ಹಾಗೆ ಆಗುತ್ತೆ ಅಲ್ವಾ? ನೀನ್ ತಾನೇ ಹೇಳಿದ್ದು ಕೇಳುತ್ತಾ ಹೆಜ್ಜೆ ಸಾಗಿಸಿದ ಅವಳ ಮುಂದೆ. ಡ್ಯಾನ್ಸ್ ಮಾಡುವಾಗ ಆಕೆ ಅಂದ ಮಾತಿಗೆ ಕೋಪ ಮಾಡ್ಕೊಂಡಿದ್ದಾನೆ ಎಂದು ತಾಳ್ಮೆ ತಂದುಕೊಂಡ ಚಾರು ಹಾಗೆ ಸಮಾಧಾನ ತಂದುಕೊಂಡು ನಗುತ್ತಾ, ಅಯ್ಯೋ ಅದನ್ನ ಈಗ ಕೇಳ್ತಿದ್ಯಾ ಸುರ? ಹೌದು ಹಾಗೆ ಅನ್ಸುತ್ತೆ. ಮುಟ್ಟಲ್ವಾ ಹಾಗಾದ್ರೆ? ದೂರ ಇರು ಆಗೋದಾದ್ರೆ. ನಾನೇ ನನ್ನನ್ನ ಮುಟ್ಪ ಅಂತ ಫೋರ್ಸ್ ಮಾಡ್ತಿಲ್ಲ, ಮಾಡೋದು ಇಲ್ಲ. ನೀ ನನ್ನಿಂದ ದೂರವಿದ್ರೆ ನಂಗೆ ಒಳಿತು ಎನ್ನುವಾಗ್ಲೇ ಅವನ ಅಸುರ ಬುದ್ಧಿ ಆಕ್ಟಿವ್ ಆಗಿತ್ತು. ಈಕೆಗೆ ಇನ್ನೂ ಅವನ ಮೇಲೆ ಕೋಪ ಬಂದ ಹಾಗೆ ಇಲ್ಲ. ಸುಮ್ಮನೆ ಫಸ್ಟ್ ಏಡ್ ಬಾಕ್ಸ್ ತರಿಸಲು ಸರ್ವಿಸ್ ಡೆಸ್ಕ್ಗೆ ಕರೆ ಮಾಡಲು ಫೋನ್ ಹಿಡಿಬೇಕು. ನಾನು ಮುಟ್ಟಿದ್ರೆ ಮಾತ್ರ ಚೇಳು ಹಾವು ಓಡಾಡೋದು ಅಲ್ವಾ? ಬೇರೆ ಯಾರಾದ್ರೂ ಮುಟ್ಟಿ ಮಾತಾಡ್ಸಿದ್ರೆ 32 ಹಲ್ಲು ಹೊರಗಡೆ ಕಾಣುತ್ತೆ. ಮೈ ಕೈ ಜೊತೆಗೆ ಚೆನ್ನಾಗಿ ಕೋಪರೇಟ್ ಮಾಡುತ್ತೆ. ಅವರಲ್ಲಿ ಅದೇನು ಸ್ಪೆಷಲ್ ಫೀಲ್ ಇರುತ್ತೋ
ಎಂದು ಜೋರಾಗಿ ಅಸುರನ ರೀತಿ ನಗಲು ಕಿವಿ ತನಕ ತೆಗೆದುಕೊಂಡು ಹೋದ ಫೋನ್ ತಟ್ಟನೆ ಕೆಳಗಿಳಿಸಿ ಸಿಡುಕುತ್ತಾ ಅವನತ್ತ ಬಂದಳು. ಏನಂದೆ? ಇನ್ನೊಮ್ಮೆ ಹೇಳು, ಸಿಟ್ಟಲ್ಲಿ ಕೇಳಿದಾಗ ಇನ್ನಷ್ಟು ಜೋರಾಗಿ ನಗುತ್ತಾ ಅವಳ ಮುಂದೆ ಬಂದು ಅವಳ ಮೊಗದ ಸನಿಹಕ್ಕೆ ಅವನ ಮೊಗವಿಡುತ್ತಾ ಅಲುಗಾಡುತ್ತಾ ತೂಗಾಡುತ್ತಾ, ನಾನ್ ಮುಟ್ಟಿದ್ರೆ ಮಾತ್ರ ಚೇಳು ಹಾವು ಓಡಾಡೋದು ಅಲ್ವಾ? ಮಿಕ್ಕವರ ಜೊತೆ ಚೆನ್ನಾಗಿ ಕೋಪರೇಟ್ ಮಾಡ್ತೀಯ. ಅವರೆಲ್ಲ ಯಾಕೆ ಸ್ಪೆಷಲ್ ಅನ್ಸೋದು? ತಿಳ್ಕೊಳ್ಳೋ ಬೈಕೇ ಇದೆ ಎಂದು ಅಸಹ್ಯವಾಗಿ ಪ್ರಶ್ನಿಸೋಕೆ ಶುರು ಮಾಡಿದ್ದ. ಅಂಥದ್ದೇನ್ ನೋಡ್ದೆ? ಕಣ್ಣು ಕೆಂಪಾಗಿಸಿಕೊಂಡು ಕೇಳಿದ್ಲು. ನೀನ್ ಏನ್ ಮಾಡಿದ್ಯೋ, ಏನ್ ಮಾಡ್ತಾ ಇದ್ಯೋ ಅದೇ ನೋಡ್ದೆ ಎಂದು ಇನ್ನಷ್ಟು ಜೋರಾಗಿ ನಕ್ಕವನ ಮುಂದೆ ಮತ್ತದೇ ನೆನಪು. ಜೊತೆಗೆ ಅವನ ಕಣ್ಣಲ್ಲೂ ನೀರು ತುಂಬಿತ್ತು. ಅವಳ ಮೇಲೆ ಅವನಿಗೆ ತಿಳಿಯದೆ ಪ್ರೀತಿ ಹುಟ್ಟಿದ್ಯಾ? ಅವನ ಮನಸ್ಸು ಮಾತ್ರ ಉತ್ತರಿಸಬೇಕು. ಅಂಥದ್ದೇನ್ ಮಾಡ್ದೆ ನಾನು? ಹಾ ಹೇಳು, ಏನ್ ಮಾಡ್ದೆ ನಾನು? ಕಿರುಚಿದಳು ಈ ಬಾರಿ ಅವನ ನೋಟ ಬೆಸೆದು. ಅವನ ನಗು ಅವಳನ್ನ ಹಿಂಸಿಸಿತ್ತು. ಕಣ್ಣಿಂದ ನೀರು ಹೊರಬಂದಿಲ್ಲ, ಆದ್ರೆ ಕೆಂಪಾಗಿ ಸಿಡಿಯುತ್ತಿತ್ತು. ಕಿರುಚುತ್ತಿದ್ದ ಅವಳ ಮುಂದೆ ಉಶ್ ಎಂದು ಸನ್ನೆ ಮಾಡಿ, ಭಯ ಆಗ್ತಿದ್ಯಾ? ನಿನ್ನ ರಾಸಲೀಲೆ ನನಗೆ ಗೊತ್ತಾಗೋಯ್ತು ಅಂತ. ಡೋಂಟ್ ವರಿ, ಯಾರಿಗೂ ಹೇಳಲ್ಲ. ನನಗೂ ಅರ್ಥ ಆಗುತ್ತೆ. ನಾನು ನನ್ನ ಚಾರುಗಾಗಿ ಎಂದವ. ಇಲ್ಲ ಇಲ್ಲ ಎಂದು ತಲೆಯಾಡಿಸಿ, ನನ್ನ ದಿಲ್ರೂಬಗಾಗಿ ತುಂಬಾ ಲಾಯಲ್ ಆಗಿರ್ತೀನಿ ಎನ್ನುತ್ತಾ ಅವಳ ನಡು ಹಿಡಿದು ತನ್ನತ್ತ ಎಳೆದುಕೊಳ್ಳಲು ಎಂದು ಕೂಗಿ ಅವನನ್ನ ದೂರ ತಳ್ಳಿದ್ಲು ಚಾರು. ಆಗ್ಲೇ ಬಿದ್ದಿದ್ದ ಏಟಿಗೆ ಸೊಂಟ ಸುಧಾರಿಸಿಲ್ಲ ಅವಳಿಗೆ. ಆದ್ರೆ ಅವಳು ಕೂಗು ನೋವು ನೋಡಿ ಭೀಕರವಾಗಿ ನಗುವವ, ನಾನು ಸುಮ್ಮನೆ ಮುಟ್ಟಿದ್ರೆ ನಿಂಗೆ ನೋವಾಗುತ್ತಾ? ಯಾಕೆ, ಈ ಕೈಯಲ್ಲಿ ಮುಳ್ಳುಗಿಲಿದ್ಯಾ? ನಾನು ಬರಿಗೈ ತಾನೇ ಬಳಸಿದ್ದು, ನೋವಾಗ್ತಿದ್ಯಾ ಎಂದು ವಿಚಿತ್ರವಾಗಿ ವರ್ತಿಸಿದ್ದ ಬೀಬಿ. ನೀನ್ ಕುಡ್ದು ಔಟ್ ಆಫ್ ಮೈಂಡ್ ಇದ್ಯಾ, ನಾಳೆ ಮಾತಾಡೋಣ ಎಂದು ದೂರ ಸರಿಯುತ್ತಿದ್ದ ಅವಳ ಕೈ ಹಿಡಿದು ಮತ್ತೆ ನಿಲ್ಲಿಸಿ, ನಿಂಗೊಂದು ಮ್ಯಾಟರ್ ಗೊತ್ತಾ? ಅವಳನ್ನ ಒಂದಲ್ಲ ಎರಡಲ್ಲ, ಹತ್ತತ್ರ 12-13 ವರ್ಷದಿಂದ ಲವ್ ಮಾಡ್ತಿದ್ದೀನಿ. ನಾನು ಒಂದು ಲುಕ್ ಕೊಟ್ರೆ ಸಾಲ್ ಹುಡುಗಿರು ನನ್ನ ಲೊಕೇಶನ್ನಲ್ಲಿರ್ತಾರೆ. ಬಟ್ ಲಕ್ಕಿ ಅವನ್ ದಿಲ್ರುಬಾಗೆ ಮೋಸ ಮಾಡಲ್ಲ. ಅದಕ್ಕೆ ಸಾಕ್ಷಿ ನೀನೆ. ನಿನ್ ಬ್ಯೂಟಿ ದಿನ ನನ್ನ ತಲೆ ಕೆಡ್ಸಿದ್ರು ನಿನ್ನನ್ನ ದೂರ ಇಟ್ಟಿಲ್ವಾ? ಅದಕ್ಕಿಂತ ಪ್ರೂಫ್ ಬೇಕಾ ಎಂದು ಇದ್ದದ್ದೆಲ್ಲ ಹೇಳಿ ಅವಳ ಸೌಂದರ್ಯಕ್ಕೆ ಸೋಲುವ ವಿಚಾರ ಕೂಡ ತಿಳಿಸಿದ್ದ ಬೀಬಿ. ನಿಂತಲ್ಲೇ ಅವನನ್ನ ನೋಡುತ್ತಾ ಶಿಲೆಯಾದಳು ಚಾರು. ಹಾಗೆ ಅವಳ ಮುಂದೆ ಇನ್ನ ಕೊಂಚ ನಶೆ ಏರಿದ ಹಾಗೆ ತಲೆ ಕಣ್ಣು ಅತ್ತ ಇತ್ತ ಆಡಿಸಿ, ಈಗ ಅರ್ಥ ಆಯ್ತು ನಿನ್ಗೆ ನಾನು ದೂರ ಇರೋದು ನೋಡಿ ಅಚ್ಚರಿ ಆಗಿದೆ ಅಲ್ವಾ? ನಾನು ಮುಂದುವರಿಯು ಅನ್ಕೊಂಡೆ ನೀನು, ಬಟ್ ನಾನು ತುಂಬಾ ಒಳ್ಳೆ ಹುಡುಗ. ಸೊ ನನ್ನಿಂದ ನಿನ್ಗೆ ಯಾವ ಸುಖ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಅಫೇರ್ ಇಟ್ಕೊಂಡು ಮೇಂಟೈನ್ ಮಾಡೋ ಪ್ಲಾನ್ ಮಾಡಿದ್ಯಾ ಅಲ್ವಾ? ಮಾಡ್ಕೋ. ಮನೆಯಲ್ಲಿ ನಾನು, ಮನ್ಸಲ್ಲಿ ಇನ್ಯಾವನು, ಮಂಚದ ಜೊತೆ ಮತ್ಯಾವನು ಎಂದು ಇನ್ನು ವಾಕ್ಯ ಪೂರ್ತಿ ಮಾಡೋ ಮುನ್ನವೇ ಅವನ ಕೆನ್ನೆ ಅವಳ ಕೈ ರುಚಿ ನೋಡಿತ್ತು. ಅವಳ ಕೈಯಿಂದ ಮೊದಲು ಬರೀ ಒಂದು ಕೆನ್ನೆ ಏಟು ತಿಂದಿತ್ತು. ಈ ಬಾರಿ ಇನ್ನೊಂದಕ್ಕೂ ಬಾರಿಸಿ ಸಮ ಮಾಡಿದ್ಲು ಚಾರು. ಕಣ್ತುಂಬಿಕೊಂಡು ಸಿಟ್ಟಲ್ಲಿ ಬಾರಿಸಿದವಳು, ಏನ್ ಬೊಗಳ್ತಿದ್ಯಾ? ಏನೋ ಬೊಗಳ್ತಿದ್ಯಾ? ನಾನು ಅಫೇರ್ ಇಟ್ಕೊಂಡು ಮೇಂಟೈನ್ ಮಾಡ್ತಿದ್ದೀನ? ಹೇಳೋ, ಏನ್ ನೋಡ್ದೆ? ನನ್ನನ್ನ ಯಾರ ಜೊತೆ ನೋಡ್ದೆ? ಏನ್ ಮಾಡ್ತಿದ್ದದ್ ನೋಡ್ದೆ? ಯಾವ ರೂಮಲ್ಲಿ, ಯಾವ ಲಾಡ್ಜಲ್ಲಿ ನೋಡ್ದೆ ಎಂದು ಕಿರ್ಚಿದ್ಲು. ಏಟು ತಿಂದವನ ಕಣ್ಣಲ್ಲೂ ನೀರು ತುಂಬಿ ಹೋಗಿತ್ತು. ಕಣ್ಣು ಕಿರಿದಾಗಿಸಿದ್ದ. ಆದ್ರೆ ಅವಳ ಮೇಲೆ ಮತ್ಯಾವ ಪ್ರಹಾರಕ್ಕೂ ಇಳಿಯಲಿಲ್ಲ. ಅವಳೆಂದ್ರೆ ಆಸೆಯೋ ಪ್ರೀತಿಯೋ, ಒಟ್ಟಾರೆ ಅವನಿಗೆ ಜಲಸ್ ಎನ್ನುವುದು ಖಚಿತವಾಗಿತ್ತು ಈ ಬಾರಿ. ನಾನು ಆ ರೀತಿ ಮೈ ಮಾರ್ಕೊಳ್ಳೋಳಾಗಿದ್ರೆ ನಿನ್ನತ್ರ ಬಂದು 90 ದಿವಸದ ಅಗ್ರಿಮೆಂಟ್ ಮದ್ವೆಗೆ ಒಪ್ಕೊಳ್ತಾ ಇರ್ಲಿಲ್ಲ. ನಾನು ಆ ರೀತಿ ಅಫೇರ್ ಇಟ್ಕೊಳ್ಳೋ ಹಾಗಿದ್ರೆ ನಿಮ್ಮ ಮನೆಯ ಕೆಲ್ಸದವಳಾಗಿರ್ಬೇಕಾಗಿರ್ಲಿಲ್ಲ. 10 ಬಿಲ್ಡಿಂಗ್ ಓನರ್ ಆಗಿರ್ತಿದ್ದೆ. ನೀನು ಹೇಳಿದ ಹಾಗೆ ಎಲ್ಲರ ಜೊತೆ ಕೋಆಪರೇಟ್ ಮಾಡೋ ಹಾಗಿದ್ರೆ ಮದ್ವೆ ಮಾಡ್ಕೊಂಡು ಮನೆ ಸೇರ್ತೀನಿ ಅಂತಿರ್ಲಿಲ್ಲ, ನೀನು ರೂಮ್ ಸೇರ್ತೀನಿ ಅಂತಿದ್ದೆ ಎಂದು ಬಿಕ್ಕಿದವಳು, ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನೊಂದ್ಸಲ ಈ ಥರ ಮಾತಾಡಿದ್ರೆ ಕೊಲೆ ಮಾಡಿ ಜೈಲಿಗೆ ಹೋಗ್ತೀನಿ. ಹೆಣ್ಣನ್ನ ಪ್ರೀತಿ ಮಾಡೋಕ್ಕೂ ಮುಂಚೆ ಪೂಜ್ಸೋ ಕಲಿಬೇಕು. ಅವಳು ಯಾರೋ ದಿಲ್ರುಬಾ ನಿನ್ನ ಕೈಗೆ ಸಿಗದೆ ಇದ್ರೇನೆ ಚಂದ, ಇಲ್ಲ ಅವಳೇ ನೀನಾಡುವ ಮಾತಿಗೆ ಕ್ಯಾಕರಿಸಿ ಉಗಿದು ಹೋಗ್ತಾಳೆ ಎಂದಾಗ ಅವಳನ್ನ ಉರಿಗಣ್ಣಲ್ಲಿ ನೋಡುತ್ತಾ ನಿಂತಿದ್ದ ಬೀಬಿ. ನೀನು ಪ್ರತಿ ಸಲ ಕೆಟ್ಟ ಮಾತಾಡ್ದಾಗ್ಲೂ ನೀನು ಬೆಳೆದ ವಾತಾವರಣ ಆಗಿದೆ ಅಂತ ಸುಮ್ಮನಿದ್ದೆ. ಆದರೆ ನಿನ್ನ ಮನೆತನ, ನಿನ್ನ ಮನೆಯವ್ರನ್ನೆಲ್ಲ ನೋಡಿದ ಮೇಲೆ ನೀನೇ ಸರಿಗಿಲ್ಲ ಅಂತ ನಿರ್ಧಾರ ಮಾಡೋದೇ ಸರಿ ಅನ್ನಿಸ್ತಿದೆ. ನೀನು ಏನು ನೋಡಿ ಈ ಥರ ಮಾತಾಡ್ತಿದ್ಯೋ ನಂಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಈ ನಿನ್ನ ಮಾತುಗಳನ್ನು ಕ್ಷಮಿಸೋಲ್ಲ.
ಎಂದವಳು ಅವನ ಮುಖ ನೋಡಲು ಅಸಹ್ಯ ಪಡುತ್ತಾ ಎರಡೂ ಕೈ ಎತ್ತಿ ನಮಸ್ಕರಿಸಿ, ಸಾಕಪ್ಪ ಸಾಕು ನಿನ್ ಸಹವಾಸ, ಈ ಉಳಿದಿರೋ ದಿನಗಳಿಗೆ ಸಾಕು, ಇನ್ಯಾವ ಜನ್ಮದಲ್ಲೂ ನಿನ್ ಸಹವಾಸ ಬೇಡಪ್ಪ ಎಂದು ಅವರ ರೂಮ್ ಹಿಂದೆ ಇದ್ದ ಅಮ್ಮು ರೂಮಿಗೆ ಹೋಗುವ ನಿರ್ಧಾರ ಮಾಡಿ, ಬೇರೆ ಯಾರಾದರೂ ತಪ್ಪು ತಿಳಿದ್ರೆ ಎಂದು ಆಲೋಚಿಸಿ ಬಾಲ್ಕನಿ ಬಾಗಿಲು ತೆರೆದು ಮಲಗಲು ಸಣ್ಣ ಜಾಗ ಕಂಡಾಗ ಅಲ್ಲಿ ಇರುವುದು ಲೇಸು ಎಂದರಿತು ಹೊರಗಿಂದ ಬಾಲ್ಕನಿ ಬಾಗ್ಲಾಕೊಂಡು ಮುದುಡಿ ಕೂತು ಅಳುತ್ತಾ ನಿದ್ರಿಸಿದ್ದಳು ಚಾರು. ಇತ್ತ ಅವಳೋದ ಮೇಲೆ ಅಲ್ಲಿದ್ದ ಟೀಪಾಯ್, ಶೋಪ್ ಪಾಟ್ ಎಲ್ಲವನ್ನೂ ಎತ್ತಿ ಬಿಸಾಡಿ, ತಪ್ಪು ಮಾಡಿರೋ ನಿನಗೆ ಎಷ್ಟು ಕೋಪ ಬರುತ್ತಾ ನನ್ಗೆ ಎಂದು ಪ್ರಶ್ನಿಸಿಕೊಂಡು ಹಾಗೆ ಬೆಡ್ ಮೇಲೆ ನಿದ್ರಿಸಿದ. ಅವನಿಗೆ ಅವಳನ್ನ ಬೇರೆಯವರ ಜೊತೆ ನೋಡೋಕೆ ಸಾಧ್ಯ ಆಗ್ತಿಲ್ಲ. ಇತ್ತ ಮನಧರಿಸಿ ದಿಲ್ರುಬಾ ಬಗ್ಗೆ ಕ್ಲಾರಿಟಿ ಸಿಗ್ತಿಲ್ಲ. ಕೋಪ ತಾಪ ತೋರುತ್ತಾ ಜಲಸ್ ತೋರಿಸ್ತಿದ್ದಾನೆ. ಅವಳಿಗೆ ಅವನ ಪೊಸೆಸಿವ್ನೆಸ್ ಕಾರಣ ತಿಳಿತಿಲ್ಲ. ಇತ್ತ ಅವನ ಮಾತುಗಳಿಗೆ ನೊಂದಿದ್ದಾಳೆ. ಪಾಪಿಗಳ ಪ್ಲಾನ್ಗೆ ಅವರಿಬ್ಬರ ಸುಂದರ ದಿನ ಕರಾಳ ರಾತ್ರಿಯಾಗಿ ಮುಗಿಯಿತು. ಮುಂಜಾನೆ ಶೈಲಜಾ, ಉಜ್ವಲ ಹಾಗೆ ಜಗನ್ನಾಥ್ ಮನೆ ಕಡೆ ಕೆಲಸದ ಕಡೆಗೆ ಹೋಗಲು ತಯಾರಾಗಿದ್ರು. ಅಮ್ಮು ಕೂಡ ಚಾರುಗೆ ಹೇಳಿ ಹೋಗೋಣ ಎಂದು ಅವಳ ಫೋನ್ಗೆ ಕರೆ ಮಾಡುತ್ತಾಳೆ. ಇತ್ತ ಆಕಾಶ್ ಹಾಗೂ ಸಂತು ಮುಖ ಮುಖ ನೋಡ್ಕೊಂಡು ಕಾತುರದಿಂದ ಕಾಯ್ತಿರುತ್ತಾರೆ ಚಾರು ಲಕ್ಕಿನ ನೋಡೋಕೆ. ಬಾಲ್ಕನಿಯಲ್ಲಿ ಮಲಗಿದ್ದವಳಿಗೆ ಎಚ್ಚರವಾಗಿ ಸ್ನಾನ ಮುಗಿಸಿಕೊಂಡು ನಿದ್ರೆಯಲ್ಲೇ ಇದ್ದವನನ್ನ ಎಬ್ಬಿಸದೆ ಹೊರಗಡೆ ಬಂದಳು. ಹಾಗೆ ಅವಳ ರೂಮ್ ಕಡೆಗೆ ಬರುತ್ತಿದ್ದ ಅಮ್ಮುನ ನೋಡಿ ಬಿಗಿದಪ್ಪಿ ಕೊಂಚ ಅತ್ತಳು. ಏನಾಯ್ತು ಚಾರು ಎಂದು ಕೇಳಿದವಳ ಬಳಿ ಎಲ್ಲವನ್ನ ಹೇಳುತ್ತಾಳೆ ಚಾರು. ಅವಳಿಗೂ ಸಾಂತ್ವನ ಹೇಳಲು ಬೇರೆ ಯಾರಿಲ್ಲ ಅಲ್ವಾ. ಅಷ್ಟು ಚೀಪಾಗಿ ನನ್ನ ನೋಡ್ತಾನೆ ಅಂತ ಯೋಚಿಸಿರ್ಲಿಲ್ಲ ಅಮ್ಮು. ನಾನು ಯಾರ ಜೊತೆ ಕ್ಲೋಸ್ ಇದ್ರೂ ಅವ್ನು ಸಹಿಸಲ್ಲ. ಅವನಿಗೆ ಜಲಸ್ ಆಗತ್ತೆ, ತುಂಬಾ ಪೊಸೆಸಿವ್ ಆಗ್ತಾನೆ. ಯಾರು ಯಾಕೆ ಅವನ ಫ್ರೆಂಡ್ ಸಂತು ಜೊತೆ ಸಲೀಸಾಗಿ ಮಾತಾಡಿದ್ರು ಅವ್ನು ಸಹಿಸಲ್ಲ, ತುಂಬಾ ಕೆಟ್ಟದಾಗಿ ಮಾತಾಡ್ತಾನೆ ಎಂದವಳ ನೋಡಿ ಚಾರು, ಐ ಥಿಂಕ್ ಲಕ್ಕಿ ಈಸ್ ಇನ್ ಲವ್, ಲಕ್ಕಿ ನಿನ್ನ ಲವ್ ಮಾಡ್ತಿದ್ದಾರೆ ಎಂದು ಒಂದೇ ವಾಕ್ಯದಲ್ಲಿ ಉತ್ತರಿಸಿದ್ದಳು ಅಮ್ಮು. ಅವಳ ಉತ್ತರಕ್ಕೆ ಅಳು ನಿಲ್ಲಿಸಿ, ಏನು ಲವ್ವಾ ಎಂದು ಪ್ರಶ್ನಿಸಿದಾಗ ಅವಳ ಹಿಂದೆಯಿಂದ ಶೈಲಜರವರ ಧ್ವನಿ ಕೇಳಿತು. ಮಗಳೇ, ದಚ್ಚು ಎದ್ನಾ, ನೀವಿಬ್ರು ಇಲ್ಲೇ ತಿಂಡಿ ಮಾಡ್ಕೊಂಡು ಬರ್ತೀರಾ ಆರಾಮಾಗಿ. ಅವರ ಧ್ವನಿ ಕೇಳಿ ಕಣ್ಣುರಿಸಿಕೊಂಡು, ಅಮ್ಮ ನಾನು ಹೋಗಿ ಲಕ್ಕಿನ ಎಬ್ಬಿಸ್ತೀನಿ, ನೀವು ಹೊರಡಿ, ನಾವು ಬರ್ತೀವಿ ಎಂದಳು ನಗುತ್ತಾ ಚಾರು. ನೋವನ್ನ ನುಂಗುವ ಶಕ್ತಿ ಹೆಣ್ಣಿಗೆ ಹೆಚ್ಚು ಅನ್ನೋಕೆ ಸಾಕ್ಷಿ ನಮ್ ಚಾರು. ಅಮೂಲ್ಯ, ನೀನ್ ಬಾಮ್ಮ ತಿಂಡಿ ಮಾಡು ಎನ್ನುವ ಶೈಲಜಾರ ಮಾತಿಗೆ ಸರಿ ಆಂಟಿ ಎಂದು ಚಾರು, ಕೆಲಸ ಇದೆ ಕಣೆ, ಸಾರಿ, ಸಂಜೆ ಕಾಲ್ ಮಾಡ್ತೀನಿ, ಮೊದಲು ಫೋನ್ ರಿಸೀವ್ ಮಾಡೋದು ಕಲಿ ಎನ್ನಲು ಸರಿ ಎಂದಳು ಚಾರು. ಅಮ್ಮು ಬಾಮ್ಮ, ನಾವೇ ಡ್ರಾಪ್ ಮಾಡ್ತೀವಿ, ಹೇಗಿದ್ರು ಮೇನ್ ರೋಡ್ ಸೈಡ್ ಹೋಗ್ತೀವಿ ಎಂದಾಗ ಥ್ಯಾಂಕ್ಸ್ ಆಂಟಿ ಎಂದು ಅಮ್ಮು ಅವರ ಜೊತೆಗೆ ಹೋಗುತ್ತಾ ಎದುರಿಗೆ ಸಿಕ್ಕ ಸಂತೋಷ್ ಮುಖ ನೋಡಿ ಏನೂ ಪ್ರತಿಕ್ರಿಯೆ ನೀಡಲಿಲ್ಲ. ಹಾಯ್ ಅಮ್ಮ, ಗುಡ್ ಮಾರ್ನಿಂಗ್ ಎನ್ನುತ್ತಾ ಅಮೂಲ್ಯ ಗುಡ್ ಮಾರ್ನಿಂಗ್ ಎನ್ನಲು, ಅಮ್ಮ ನಾನು ತಿಂಡಿ ತಿಂದು ರೂಮ್ನಲ್ಲಿ ಇರ್ತೀನಿ ಬನ್ನಿ ಎಂದು ಹೋದಳು ಅಮ್ಮು. ಅಮೂಲ್ಯ ಯಾಕೆ ಸಂತು ಬಳಿ ನಗುತ್ತಾ ನೆನ್ನೆಯ ರೀತಿ ಮಾತಾಡಲಿಲ್ಲ? ಅವನಿಗೂ ಸಂಶಯ ಮೂಡಿತು. ಸತ್ಯ ಬೇರೆ ಇದೆ ಎಂದು ತಿಳಿಯೋ ಪ್ರಯತ್ನ ಮಾಡುವನ ಲಕ್ಕಿ, ಇಲ್ಲ ಮತ್ತೆ ಅವಳ ಮೇಲೆ ಅದೇ ಚೀಪ್ ಮಾತುಗಳಾಡುತ್ತಾ ಕೆಟ್ಟವನಾಗುವನ? ಮುಂದೆ ಲಕ್ಕಿಯ ನಡೆ ಏನು? ಸಿಗುವ. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.